ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿದು 13 ಡೇಸ್ ಆಗಿದೆ. 13 ಡೇಸ್ದು ಇವತ್ತು 60 ಡೇಸ್ ವೆಯ್ಟ್ ಲಾಸ್ ಜರ್ನಿದು 13 ಡೇ ಇವತ್ತು. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಯಾರೆಲ್ಲ ಫಸ್ಟ್ ಡೇಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿಯ ಕಮೆಂಟ್ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಾನೇನಾದರೂ ರಾಂಗ್ ಮಾಡ್ತಾ ಇದ್ದರೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಕೂಡ ನನ್ನನ್ನು ಕರೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಏನಾದ್ರೂ ನಾನು ಆ ಕಡೆ ಈ ಕಡೆ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನೀವು ನಿಮ್ಮ ಸಜೆಷನ್ ಕೂಡ ನನಗೆ ಕೊಡ್ಬೋದು. ಸೊ ನಾನೇನಾದ್ರೂ ರಾಂಗ್ ಮಾಡ್ತಾ ಇದ್ದರೆ 100% ಸೊ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಿರಲ್ಲ, ಹಾಗೆ ನನಗೂ ಕೂಡ ಎಲ್ಲದೂ ಗೊತ್ತಿಲ್ಲ. ನನಗೆ ಯಾವ ವೇ ಗೊತ್ತಿದೆ ಅದರಲ್ಲಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೇನಾದರೂ ಇನ್ನೂ ಬೆಟರ್ ವೇ ಗೊತ್ತಿದ್ರೆ ಸೊ ನೀವು ಸಜೆಸ್ಟ್ ಮಾಡ್ಬೋದು. ಸೊ ನನಗೂ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಮಾಡ್ತೀರಾ ಅಲ್ವಾ? ನಿಮ್ಮ ಪ್ರೀತಿ ಕಮೆಂಟನ್ನು ಮಾಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ಒಂದು ಫ್ರೆಶ್ ಕುಡ್ದಿದ್ದೀನಿ ಖಾಲಿ ಹೊಟ್ಟೆಗೆ. ಹಾಗೆ ಇವಾಗ ನನ್ನ ಬ್ರೇಕ್ಫಾಸ್ಟ್ ಕೂಡ ತೊಗೊಬೇಕು. ಹಾಗೆ ನಾನು ಇವತ್ತಿನ ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. 7 days 7 ಸ್ಮೂತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಅದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೌಸ್ ವೈಫ್ ಇದ್ದೀರಾ, ಸೊ ಒಬ್ರಿಗೊಂದು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಹೇಗೆ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಈಸಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಈ ಸ್ಮೂತೀಸು ಹೆಲ್ಪ್ ಆಗುತ್ತೆ. ಸೊ ನೀವು ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲೆಲ್ಲ ಈ ರೆಸಿಪಿನ ಮಾಡ್ಕೊಬೋದು. ಏಕೆಂದರೆ ಹೌಸ್ ವೈಫ್ ಇರ್ತಾರೆ, ಮಕ್ಳಿಗೊಂದು ತಿಂಡಿ, ಹಸ್ಬೆಂಡ್ಗೊಂದು ತಿಂಡಿ, ನಮ್ಗೊಂದು ತಿಂಡಿ ಅಂತೂ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ. ಎಸ್ಪೆಷಲಿ ನಾನು ಕೂಡ ಅದೇ ರೂಟೀನಲ್ಲಿ ಇರೋದ್ರಿಂದ ಸೊ ಅದು ತುಂಬ ಕಷ್ಟ ಅಂತಲೇ ಹೇಳ್ಬೋದು, ನಮಗೊಂದು ಎಕ್ಸ್ಟ್ರಾ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಅವ್ರಿಗೆ ಮಾಡದೇ ಇರೋ ಟೈಮಲ್ಲೇ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು, ಹಾಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ಗೆ ಯೂಸ್ ಆಗೋಂಥ ರೆಸಿಪಿನ ನಾನಿನ್ನು ಮುಂದೆ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. 7 ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿ. ಸೊ ಈ ಅನಿಸಿಕೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವತ್ತಿನ ಡೇ ಫಸ್ಟ್ ಸ್ಮೂತಿ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಇವತ್ತು ಮಾಡ್ತಾ ಇರೋದು ಪಾಲಕ್ ಸ್ಮೂತಿ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ಕೂಡ ಹೇಳ್ಬೋದು. ನಿಮ್ಮ ವೆಯ್ಟ್ ಲಾಸ್ಗೆ, ನಿಮ್ಮ ಸ್ಕಿನ್ ಹೆಲ್ತ್ಗೆ, ನಿಮ್ಮ ಹೇರ್ ಹೆಲ್ತ್ಗೆ ಎಲ್ಲನೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದು ನಮ್ಮ ಬಾಡಿಯಲ್ಲಿ ಒಂದು ಮ್ಯಾಜಿಕ್ನೇ ಕ್ರಿಯೇಟ್ ಮಾಡುತ್ತೆ. ಬನ್ನಿ ಅದು ಯಾವ ರೆಸಿಪಿ ಅಂತ ಕೂಡ ಶೇರ್ ಮಾಡ್ಕೊಳ್ಳೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಡೇ 1 ಪಾಲಕ್ ಸ್ಮೂತಿ ಮಾಡ್ತಾ ಇದ್ದೀನಿ. ಸೊ ನಾನು ಪಾಲಕ್ ಸ್ಮೂತಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಒಂದು ಬನಾನಾ, ಏಲಕ್ಕಿ ಬನಾನಾ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಆರೆಂಜ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ನಾವು ಪಾಲಕ್ ಕೂಡ ತೊಗೊಂಡಿದ್ದೀನಿ. ಪಾಲಕ್ ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೊಗೋಗ್ರು ಇರೋಲ್ಲ ನಿಮಗೆ. ಹಾಗಾಗಿ ಸ್ವಲ್ಪ ಎಳೆ ಪಾಲಕ್ನ ತೊಗೊಳ್ಳಿ ಸೊ ಸ್ಮೂತಿಗೆ. ಅದ್ರ ಜೊತೆಗೆ ಫ್ಲಾಕ್ ಸೀಡ್ಸ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 1 ಇಂಚಷ್ಟು ನಾನು ಚಕ್ಕೆನ ತೊಗೊಂಡಿದ್ದೀನಿ. ಸೊ ಇದು ನಮ್ಮ ಪಾಲಕ್ ಸ್ಮೂತಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್. ಬನ್ನಿ ಇವಾಗ ಮಾಡ್ಕೊಳ್ಳೋಣ. ಇವಾಗೊಂದು ಜ್ಯೂಸರ್ ಕಪ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಪಾಲಕ್ನ ಹಾಕೊತಾ ಇದ್ದೀನಿ. ಸೊ ನೀವು ಮಿಕ್ಸಿಲೂ ಕೂಡ ಇದನ್ನು ಮಾಡ್ಕೊಬೋದು, ಬಟ್ ಜ್ಯೂಸರಾದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ. ಸೊ ಅದ್ರ ಜೊತೆಗೆ ನಾವಿಲ್ಲಿ ಆರೆಂಜ್ನು ಕೂಡ ಸುಲಿದು ಹಾಕೊಳ್ಳೋಣ. ಆರೆಂಜ್ ನಿಮಗೆ ಫುಲ್ ಒಂದು ಬೇಕಂದರೆ ಒಂದು ಕೂಡ ಹಾಕೋಬೋದು, ಇಲ್ಲಾಂದರೆ ಅರ್ಧ ಸಾಕಂದರೆ ಅರ್ಧ ಹಾಕೋಬೋದು. ಸೊ ಸ್ವೀಟ್ನೆಸ್ ಇದ್ದರೆ ಫುಲ್ ಒಂದು ಹಾಕ್ಕೊಳ್ಳಿ. ನಿಮ್ದು ಅದೇನಾದ್ರೂ ಆರೆಂಜ್ ಸ್ವಲ್ಪ ಹುಳಿ ಆ ಥರ ಇದ್ದರೆ ಸೊ ಅರ್ಧ ಹಾಕ್ಕೊಳ್ಳಿ ಸಾಕಾಗುತ್ತೆ. ಸೊ ಇದ್ರ ಬದಲು ನೀವು ಆರೆಂಜ್ ಬದಲು ಸೊ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೆರಡು ಆಪ್ಷನಲ್ ಆಗಿದೆ. ಇಲ್ಲ ಆಪಲ್ ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆ ಇದನ್ನೇ ಹಾಕಬೇಕು. ಇವಾಗ ನಾನು ಆರೆಂಜ್ ಹಾಕ್ತಾ ಇದ್ದೀನಿ, ಆರೆಂಜೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಈ ಥರ ಹುಳಿ ಸ್ವೀಟ್ ಇರೋ ಅಂದರೆ ಫ್ರೂಟ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು ಏಲಕ್ಕಿ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಏಲಕ್ಕಿ ಬಾಳೆಹಣ್ಣಿಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಪಚ್ಚ ಬಾಳೆಹಣ್ಣಿದ್ರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲಿ ನಾನು ರೋಸ್ಟೆಡ್ ಫ್ಲಾಕ್ ಸೀಡ್ಸ್ನ ಹಾಕ್ತಾಯಿದ್ದೀನಿ, ಅಕ್ಸೆ ಬೀಜ. ಸೊ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಇಂಚಷ್ಟು ನಾನು ಇಲ್ಲಿ ಚಕ್ಕೆ ಕೂಡ ಹಾಕ್ತಾಯಿದ್ದೀನಿ.
ಚಕ್ಕೆ ಹಾಕೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಚಕ್ಕೆ ಯೂಸ್ ಮಾಡೋದ್ರಿಂದ. ಸೊ ಇವಾಗ ಇದಕ್ಕೆ ಬೇಕಾಗಿರೋಷ್ಟು ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ನಾನು ಇವಾಗ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸ್ಮೂತಿ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವಾಗ 1 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ 1 ಕಪ್ಪಷ್ಟು ಸ್ಮೂತಿ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಸ್ಮೂತಿ ಕೂಡ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಸೊ ಇದನ್ನು ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಡಿಯೋಣ ಬನ್ನಿ. ಸೊ ಈ ಥರ ಒಂದು ಕಪ್ಪಿಗೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಸ್ಮೂತಿ ಎಷ್ಟು ತಿಕ್ಕಾಗಿದೆ ಅಂತ. ಸೊ ನನಗೆ ಕರೆಕ್ಟಾಗಿ ಒಂದು ಮಗ್ಗಷ್ಟು ಕರೆಕ್ಟಾಗಿ ಆಗಿದೆ. ಸೊ ನೋಡ್ತಾ ಇದ್ದೀರಲ್ವಾ ನಮ್ಮ ಸೂಪರ್ ಹೆಲ್ದಿ ಸ್ಮೂತಿ ರೆಡಿ ಆಗಿದೆ. ಸೊ ಇದನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಆವಾಗಲೇ ಹೇಳಿದಾಗೆ ನಮ್ಮ ಸ್ಕಿನ್ ಹೇರ್ ಹೆಲ್ತಿಗೆಲ್ಲ ತುಂಬಾ ಒಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ. ಹಾಗೆ ನಾವು ಇದರಲ್ಲಿ ಚಕ್ಕೆ ಯೂಸ್ ಮಾಡಿರೋದ್ರಿಂದ ಚಕ್ಕೆ ಬಂದ್ಬಿಟ್ಟು ನಮ್ಮ ವೆಯ್ಟ್ ಲಾಸ್ನ ಪ್ರಮೋಟ್ ಮಾಡುತ್ತೆ. ನಮ್ಮ ಫ್ಯಾಟ್ ಏನು ಸ್ಟೋರ್ ಆಗಿದೆ ಸೊ ಅದನ್ನು ಬರ್ನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನಾನಾ ನಮಗೆ ಬಾಡಿಗೆ ಗುಡ್ ಪೊಟ್ಯಾಷಿಯಮ್ನ ಕೊಡುತ್ತೆ. ಸೊ ಪೊಟ್ಯಾಷಿಯಮ್ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಬನಾನಾ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್, ಸೊ ಅದರಲ್ಲಿ ರಿಚ್ ಇನ್ ಒಮೆಗಾ 3 ಇರುತ್ತೆ. ಸೊ ಒಮೆಗಾ 3 ನಾನು ಮೊದಲಿಗೆ ಹೇಳ್ಕೊಂಡಂಗೆ ಸೊ ಇದರಲ್ಲಿ ಒಮೆಗಾ 3 ನಮ್ಮ ಬಾಡಿಗೆ ಆಗಿರ್ಬೋದು, ನಮ್ಮ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು. ಎಸ್ಪೆಷಲಿ ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಜಾಯಿಂಟ್ ಹೆಲ್ತ್ ಆಗಿರ್ಬೋದು ಈ ಥರದಕ್ಕೆಲ್ಲ. ಹಾಗೇನೇ ಚಿಯಾ ಸೀಡ್ಸು ಕೂಡ ಅಷ್ಟೇ ನಮ್ಮ ಒಮೆಗಾ 3 ರಿಚ್ ಆಗಿರುತ್ತೆ ಚಿಯಾ ಸೀಡ್ಸಲ್ಲಿ. ಅದನ್ನು ತೊಗೊಳೋದು ಕೂಡ ಸೇಮ್ ಬೆನಿಫಿಟ್ ಇದೆ. ಸೊ ಇದು ಒಂದು ಮಾರ್ನಿಂಗ್ ರಿಚೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ನಾವು ರೈಸ್ ತಿಂತೀವಿ, ರೈಸ್ ತಿನ್ನೋ ತಪ್ಪು ಅಂತ ಅಲ್ಲ. ರೈಸಲ್ಲಿ ನಮಗೆ ಏನು ಸಿಗುತ್ತೆ, ಜಸ್ಟ್ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ನಾವು ಡೈಲಿ ಮನೇಲಿ ರೈಸೇ ಮಾಡೋದು. ಸೊ ಬೆಳಗಿನ ತಿಂಡಿಗೆ ರೈಸ್ ಮಾಡಿರ್ತೀವಿ. ಡೈಲಿ ಬೆಳಗ್ಗೆ ನಾವು ಕಾರ್ಬೋಹೈಡ್ರೇಟ್ ಕೊಡ್ತಿದ್ವಿ, ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ನ ನಾವೇನು ಕೊಡಲ್ಲ. ಸೊ ಅದರಲ್ಲಿ ಬೇಳೆ ಸಾರು ಅದು ಇದು ಅಂತ ಮಾಡ್ತೀವಿ ಅಷ್ಟೇ. ಆ ಬೇಳೆ ಸಾರಿಗೆ ನಾವು ಎಷ್ಟು ಬೇಳೆ ಹಾಕ್ತೀವಿ, ಸೊ ಅದರಲ್ಲೂ ನಮಗೆ ಪ್ರೋಟೀನ್ ಸಿಗಬೇಕು ಅಂದರೆ ಅದಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಇರುತ್ತೆ. ನಾವಂತೂ ಇಷ್ಟ ಹಾಕ್ಬಿಟ್ಟು 2 ದಿನಕ್ಕಾಗುವಷ್ಟು ಬೇಳೆ ಸಾರನ್ನ ಮಾಡಿಟ್ಕೊಳ್ಳೋರು ಇರ್ತಾರೆ. ಹಾಗಾಗಿ ಸೊ ಅದ್ರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಜಸ್ಟ್ ಸ್ವಲ್ಪ ಮಾತ್ರ ಸಿಗೋಕ್ಕೆ ಇರುತ್ತೆ. ಹಾಗಾಗಿ ಈ ಥರದ ಬ್ರೇಕ್ಫಾಸ್ಟ್ ಎಲ್ಲ ನೀವು ತೊಗೊತಾ ಇದ್ರೆ ಬೆಳಗ್ಗೆನೆ ನಿಮ್ಮ ಬಾಡಿಗೆ ಏನೇನು ಬೇಕು ನ್ಯೂಟ್ರಿಷನ್ನು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಕುಡಿದು ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಚೆನ್ನಾಗಿದೆ. ನಿಮಗೆ ಇದ್ರ ಟೇಸ್ಟ್ ಏನಾದ್ರು ಸ್ವಲ್ಪ ಹೋಗೋಗ್ರ ಅನ್ಸಿದ್ರೆ ನೀವು ಪಾಲಕ್ನ ಸ್ವಲ್ಪ ಬಿಸಿ ನೀರಲ್ಲಿ 1-2 ನಿಮಿಷ ಬಾಯ್ಲ್ ಮಾಡ್ಬಿಟ್ಟು ಕೂಡ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ನಮಗೆ ಏನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ವಲ್ಲ, ಅದು ಬನಾನಾ ಮತ್ತೆ ಆರೆಂಜ್ ಎಲ್ಲ ಹಾಕಿದೀವಲ್ಲ, ಸೊ ನಮ್ಗೆ ಅಷ್ಟು ಹೋಗೋಗ್ರು ಅನ್ಸಲ್ಲ. ಸ್ವಲ್ಪ ಸ್ವೀಟ್ ಆಗಿ ಸೊ ಚೆನ್ನಾಗಿರುತ್ತೆ ಟೇಸ್ಟು, ನಂಗೆ ಇಷ್ಟ ಆಗುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಿ ಕುಡಿದು ನೋಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸೊ ನೀವು ಪಾಲಕ್ನ ಬಾಯ್ಲ್ ಮಾಡ್ಕೊಳ ತೊಗೊಬೋದು. ಸೊ ಇದು ಡೇ 1 ನನ್ನ ಬ್ರೇಕ್ಫಾಸ್ಟ್. ಸೊ ಇನ್ನ 6 ಸ್ಮೂತಿ ರೆಸಿಪೀಸ್ ಬ್ಯಾಲೆನ್ಸ್ ಇದೆ, ಯಾರು ಮಿಸ್ ಮಾಡಬೇಡಿ. ಸೊ ನಿಮ್ಗೆ ಯಾವ್ದಾದ್ರು ಸ್ಮೂತಿ ಸ್ಪೆಷಲ್ ಆಗಿ ಗೊತ್ತಿದ್ರೆ ನನಗೆ ಕಮೆಂಟ್ ಅಲ್ಲಿ ಕಳಿಸಿ. ಇಲ್ಲ ಅಂದ್ರೆ ಅದನ್ನ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಶೇರ್ ಮಾಡ್ಕೋಬಹುದು. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸೇಮ್ ದೇವಿಕಾ ಬ್ಯೂಟಿ ಬ್ಲಾಗ್ಸ್ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಅದನ್ನ ಶೇರ್ ಮಾಡ್ಕೋಬಹುದು. ಸೊ ನಾನು 100% ಅದನ್ನ ನೋಡಿ ನಂಗೇನಾದ್ರೂ ಅದ್ರ ಬೆಟರ್ ಅನ್ಸಿದೆ ಸೊ ಆ ಸ್ಮೂತಿನೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿ ನಿಮ್ಮ ಹೆಸರು ಕೂಡ ಹೇಳಿ ನಾನು ಶೇರ್ ಮಾಡ್ಕೊತೀನಿ. ನಿಮ್ಗೆ ಯಾವ್ದಾದ್ರು ವೆಯ್ಟ್ ಲಾಸ್ಗೆ ಅಂತಾನೆ ಸ್ಪೆಷಲ್ ಸ್ಮೂತೀಸ್ ಗೊತ್ತಿದ್ರೆ ಸೊ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಾಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ರೆಸಿಪೀಸ್ ಹಾಕಿ ಸೊ ನಾನು ಅದನ್ನ ಟ್ರೈ ಮಾಡಿ ಸೊ ಹೇಗಿದೆ ಅಂತ ಹೇಳ್ತೀನಿ. ಬನ್ನಿ ಇವಾಗ ಈ ಸ್ಮೂತಿನ ಖಾಲಿ ಮಾಡೋಣ. No Muhammad Nabi. Nabi wide. 12 o'clock ಹಾಗೆ ಸೊ ಒಂದು ಸ್ಪೇರ್ ಮಿಂಟ್ ಅವ್ರು ಗ್ರೀನ್ ಟೀ ಕೂಡ ತೊಗೊಂಡಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು, ಬಟ್ಟೆ ಜಾಸ್ತಿ ಇತ್ತು ಅಂದ್ಬಿಟ್ಟು ಬಟ್ಟೆನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ನಾನು ಯೂಸ್ ಮಾಡೋದು ಹಾಸ್ಟಾರ್ ಅವ್ರದ್ದು ವಾಷಿಂಗ್ ಮಿಷಿನ್ನು. ಸೊ ಅದಕ್ಕೆಲ್ಲ ಒಂದು
3-4 ಜೊತೆ ಹಾಕ್ಬೋದು. ಸೊ ದೊಡ್ಡ ದೊಡ್ಡ ಬಟ್ಟೆಗಳಾದರೆ, ಹಾಗಾಗಿ ಆ ಬಟ್ಟೆಗಳೆಲ್ಲನೂ ಫಸ್ಟು ದೊಡ್ಡವ್ರದ್ದೆಲ್ಲ ಹಾಕ್ಬಿಟ್ಟು ತೆಗೆದುಬಿಡ್ತೀನಿ. ಒಂದು 3-4 ಜೊತೆ ಎಲ್ಲ ವಾಶ್ ಮಾಡಿ ಹಾಕಿದೆ, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಜಾಸ್ತಿ ಇತ್ತು, ಹಾಗಾಗಿ ಬೆಳಗ್ಗೆಯಿಂದ ಇವತ್ತು ಬಟ್ಟೆ ಒಗ್ಗೆ ಕೆಲಸನೇ ಆಗೋಗಿತ್ತು ನನಗೆ, ಆಲ್ಮೋಸ್ಟ್ ಒಂದು 2 ತನಕನೂ. ಸೊ ನಾನು ಬಟ್ಟೆ ಒಗೆಯೋದು ಮುಗಿಸೋ ಅಷ್ಟರಲ್ಲಿ ನಾವು ಸ್ಕೂಲಿಗೂ ಕೂಡ ಟೈಮ್ ಆಗಿತ್ತು, ಹಾಗಾಗಿ ಬಾಸರುದ್ದಿನ ಸ್ಕೂಲಿಂದ ಪಿಕ್ ಮಾಡಬೇಕಾಯಿತು. ಸ್ವಲ್ಪ ಲೇಟಾಗೆ ಹೋದೆ. ಸೊ ಅವ್ರನ್ನೂ ಸ್ಕೂಲಿಂದ ಕರ್ಕೊಬಂದು, ಸೊ ಅವ್ರಿಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹಾಗೆಯೇ ಅವ್ರಿಗೆ ತಿನ್ನಿಸಿ, ಸೊ ಅವ್ರನ್ನ ಅಲ್ಲಿ ಅತ್ತೆ ಮನೇಲಿ ಆಟ ಆಡಿ ಅಂತ ಕಳಿಸ್ಬಿಟ್ಟು, ಸೊ ನಂದು ಬಟ್ಟೆ ಒಗೆದು ಇನ್ನೂ ಸ್ವಲ್ಪ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಒಣಗಾಕ್ತಾ ಇದ್ದೀನಿ. ಸೊ ನಾನು ವೀಕ್ಲಿ 3 ಟೈಮ್ಸ್ ವಾಶ್ ಮಾಡ್ತೀನಿ ಬಟ್ಟೆನ. ಬಟ್ ಆದರೆ ಜಾಸ್ತಿ ಬಟ್ಟೆ ಬೀಳುತ್ತೆ, ಮಕ್ಕಳಿದಾರಲ್ಲ ಡೈಲಿ 2 ಜೊತೆ ಹಂಗೆ ಬಿಚ್ತಾರೆ, ಹಾಗಾಗಿ ಜಾಸ್ತಿ ಬಟ್ಟೆಗಳಿರುತ್ತೆ. ಸೊ ಇವತ್ತು ಬೆಳಗ್ಗೆಯಿಂದನೂ ಬಟ್ಟೆ ಒಗ್ಗೆ ಕೆಲಸನೇ ಆಗೋಗ್ಬಿಟ್ಟಿತ್ತು ನನಗೆ. ಆಲ್ಮೋಸ್ಟ್ ಒಂದು 2-3 ತನಕನೂ ಬಟ್ಟೆ ಒಗೆದಿದ್ದೀನಿ. ಅದಾದಮೇಲೆ ಊಟಕ್ಕೆ ನೆನ್ನೆ ಹಬ್ಬ ಇದ್ದಿದ್ದೆ ಮಾಡಿದ್ನಲ್ವ ಅಡುಗೆ, ಸಾಂಬಾರಿತ್ತು, ಅದೇನೆ ಅದ್ರ ಜೊತೆಗೆ ರೈಸು ಹಾಗೆ ಕೋಸಂಬರಿ, ಅದ್ರ ಜೊತೆಗೆ ಕ್ಯಾರೆಟ್ ತೊಗೊಂಡೆ. ಸೊ ಅಡುಗೆ ಮಾಡೋಕ್ಕೂ ನನಗೆ ಮಧ್ಯಾಹ್ನ ಪುರ್ಸೊತ್ತಿರಲಿಲ್ಲ, ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಇವರು ಕ್ಯೂಟಿ ಬಾಸು ಎಲ್ಲ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು. ಸೊ ಅವರು ಒಂದು 5:30 ಹಾಗೆ ಟ್ಯೂಷನ್ಗೆ ಹೋಗ್ತಾರೆ. ಸೊ ಅವ್ರು ಟ್ಯೂಷನ್ಗೆ ಹೋಗಾದ್ಮೇಲೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು, ಸೊ ನಾನು ಐಸ್ ಕ್ಯೂಬ್ನ ಮಾಡಿಟ್ಕೊತೀನಿ. ಅಂದರೆ ಈ ಬೀಟ್ರೂಟು ಈ ಥರದ್ದೆಲ್ಲ ಐಸ್ ಕ್ಯೂಬ್ನ ಮಾಡಿಟ್ಕೊತೀನಿ ಸ್ಕಿನ್ಗೆ ಮಸಾಜ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀನಿ ನಾನು. ವೀಕ್ಲಿ ಒಂದು 3-4 ಟೈಮ್ಸ್ ನಾನು ಅದರಿಂದ ಮಸಾಜ್ ಮಾಡ್ಕೊತೀನಿ. ಇದರಿಂದ ಏನಾಗುತ್ತೆ, ಸ್ಕಿನ್ ಗ್ಲೋ ಕೂಡ ಬರುತ್ತೆ, ಹಾಗೆಯೇ ಕಣ್ಣು ಸುತ್ತ ಏನಾದರೂ ಡಾರ್ಕ್ ಸರ್ಕಲ್ ಆ ಥರ ಇದ್ದರೆ ಅದೆಲ್ಲ ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಪಪ್ಪಿ ಐಸ್ ಏನಿರುತ್ತೆ, ಕಣ್ಣ ಹತ್ರ ಊದ್ಕೊಂಡಿರೋದೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ರೆಡ್ಯೂಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಪ್ರಿವಿಯಸ್ಸೇ ಹೇಳ್ದಂಗೆ, ಸೊ ಕ್ರೀಮ್ ಮೇಲೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಏನಾದರೂ ಜಾಸ್ತಿ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಥರ ಐಸ್ ಕ್ಯೂಬ್ನ ನಾನು ಒಂದು ಸಲ ಮಾಡಿಟ್ಕೊಂಡ್ರೆ ನನಗೆ ಆಲ್ಮೋಸ್ಟ್ ಒಂದು 15 ಡೇಸ್ ಬರುತ್ತೆ. 15 ಡೇಸ್ 1 ಮಂತ್ ನಾನು ಯೂಸ್ ಮಾಡ್ತೀನಿ. ಈ ಐಸ್ ಕ್ಯೂಬಿಗೆ ನಾನು ಸ್ವಲ್ಪ ಮಿಲ್ಕು, ಹಾಗೆಯೇ ಅರಿಶಿನ ಸ್ವಲ್ಪ, ಅಂದರೆ ಅರಿಶಿನ ಕೊಂಬು ಬರುತ್ತಲ್ಲ ಹಸಿ ಅರಿಶಿನ, ಅದನ್ನು ತೊಗೊಂಡು ಸ್ವಲ್ಪ, ಜಾಸ್ತಿ ಅಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೀಟ್ರೋಟು, ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿರೋ ಅಂಥದ್ದಿದು, ಅದಕ್ಕೆ ಅದನ್ನು ರುಬ್ಬಿಟ್ಟು, ಸೊ ಅದನ್ನು ಕೂಡ ಸೋಯಿಸ್ಬಿಟ್ಟು ನಾನಿಲ್ಲಿ ಕ್ಯೂಬ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ವೀಕ್ಲಿ 3-4 ಟೈಮ್ಸ್ ಯೂಸ್ ಮಾಡ್ತೀನಿ. ಈ ಥರ ಕಣ್ಣು ಸುತ್ತ ಎಲ್ಲ ಅದನ್ನು ಮಸಾಜ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ, ಹಾಗೆ ಪಪ್ಪಿಯಸ್ ಕೂಡ ಕಮ್ಮಿ ಆಗುತ್ತೆ, ಸ್ಕಿನ್ಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ, ಹಾಗೆ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಂಗೆ ತುಂಬ ಜನ ಕೇಳ್ತೀನಿ, ನಿಮ್ಮ ಸ್ಕಿನ್ ಏನು ಅಷ್ಟು ಶೈನಿಂಗ್ ಇರುತ್ತೆ ಅಂತ. ಬಿಕಾಸ್ ನಾನು ಯೂಸ್ ಮಾಡೋದೆಲ್ಲ ನ್ಯಾಚುರಲ್ ಹೋಮ್ ಮೇಡ್ ಪ್ರಾಡಕ್ಟ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಐಸ್ ಕ್ಯೂಬ್ ಎಲ್ಲ ಮಸಾಜ್ ಮಾಡಾದಮೇಲೆ, ಸೊ ನಾನು ಈ ಥರ ಅದು ವಾಟರ್ ಏನಿರುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಹ್ಯಾಂಡಲ್ಲಿ ಮಸಾಜ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ನನ್ನ ಸಾಂಗ್, ನಾನು ಒಬ್ಬಳೇ ಇದ್ದೀನಿ ಅಂದರೆ ನಾನು ಸಾಂಗ್ನ ಹಾಕ್ಕೊಂಡು ಸಾಂಗ್ನ ರೆಗ್ಯುಲರಾಗಿ ಕೇಳ್ತಾ ಇರ್ತೀನಿ. ನಂಗೆ ಒಂಥರ ಕಾಮ್ನೆಸ್ ಫೀಲ್ ಆಗುತ್ತೆ. ಹಾಗೆಯೇ ನನಗೆ ಸಾಂಗ್ ಕೇಳೋದು ತುಂಬ ಇಷ್ಟ ಆಗುತ್ತೆ. ಸೊ ಆ ಸಾಂಗ್ ಕೇಳ್ಕೊಂಡು ಅದ್ರ ಜೊತೆನೇ ಹಾಗೆಯೇ ಇವಾಗ ಫ್ರೆಶ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಸಂಜೆ ಅಂದ್ಬಿಟ್ಟು, ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಏನೇ ಸ್ಕಿನ್ ಕೇರ್ ಎಲ್ಲ, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು 1/2 ಅವರ್ ಅಂದರೆ ಅದಕ್ಕೆ ಮುಂಚೆ ಸ್ಕಿನ್ ಕೇರು ಈ ಥರ ಹೇರ್ ಕೇರ್ ಎಲ್ಲ ಮಾಡ್ಕೊಂಡಿರ್ತೀನಿ. ಸೊ ಸ್ನಾನಕ್ಕೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಅಬ್ಸರ್ವ್ ಆಗುತ್ತೆ, ಹಾಗಾಗಿ ಅಷ್ಟರಲ್ಲಿ ಒಂದು ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನಾನಿವತ್ತು ಸೊ ಮಾಮೂಲಿ ಗ್ರೀನ್ ಟೀ ಬರುತ್ತಲ್ವ, ಆ ಗ್ರೀನ್ ಟೀನ ಮಾಡ್ಕೊತಾ ಇದ್ದೆ. ಸೊ ತಗೊಬಂದು ಇಟ್ಟಿದ್ದೆ, ಯಾವಾಗಲೂ ನೋಡಿರಲಿಲ್ಲ, ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಆವಾಗ ಸಿಕ್ತು ಇದು. ಸರಿ ಅಂತ ಇವತ್ತು ಕುಡಿಯೋಣ ಅಂತ ತೆಗೆದು ಸೊ ಗ್ರೀನ್ ಟೀನ ಮಾಡಿಕೊಂಡೆ. ಆ್ಯಕ್ಚುಲಿ ಏನಂದರೆ ನನಗೆ ಈ ಸ್ಪೈಮೆಂಟ್ ಎಲ್ಲ ಕುಡಿದ್ಬಿಟ್ಟು ಇದನ್ನು ಕುಡಿಯೋದು ಅಂದರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಇದು ಸ್ವಲ್ಪ ಕಹಿ ಇರುತ್ತೆ. ಸೊ ಅಷ್ಟು ಅಂದರೆ ನಾನು ತುಂಬ ದಿನ ಆದಮೇಲೆ ಈ ಥರ ಕಹಿ ಇರೋ ಗ್ರೀನ್ ಟೀನ ಕುಡಿತಾ ಇರೋದು, ಹಾಗಾಗಿ ನನಗೆ ಟೇಸ್ಟ್ ಅಷ್ಟೇನು ಅಂದರೆ ಇಷ್ಟ ಆಗಲಿಲ್ಲ. ಓಕೆ, ಬಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಒಂದು ಬೆನಿಫಿಟ್ ಏನಿರುತ್ತೆ ಅಂದರೆ ನಮ್ಮ ಹಂಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ನಮಗೆ ಅದು ಇದು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿರುತ್ತೆ. ಎಕ್ಸ್ಪೆಷಲಿ ನಮಗೆ ಈ ವೆಯ್ಟ್ ಲಾಸ್ ಟೈಮಲ್ಲೇ ಸೊ ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗೋದು, ಯಾಕೆಂದರೆ ಸ್ವೀಟ್ನ ನಾವು ಕಮ್ಮಿ ಮಾಡಿಬಿಟ್ಟಿರ್ತೀವಿ.
ಪ್ರೀವಿಯಸ್ ಎಲ್ಲ ಸ್ವೀಟ್ ಎಲ್ಲ ಚೆನ್ನಾಗಿ ತಿಂತಾ ಇರ್ತೀವಿ. ಇವಾಗ ನಾವು ಕಮ್ಮಿ ಮಾಡಿರ್ತೀವಲ್ಲ, ಅದಕ್ಕೆ ಅದೊಂಥರ ಕ್ರೇವಿಂಗ್ ನಮಗೆ ಬೇಕು ಅನ್ನಿಸ್ತಾ ಇರುತ್ತೆ. ಆ ಥರ ಎಕ್ಸ್ಟ್ರಾ ಕ್ರೇವಿಂಗ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಈ ಗ್ರೀನ್ ಟೀ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ. ಗ್ರೀನ್ ಟೀ ಆಗಿರ್ಬೋದು, ಫ್ರೆಶ್ ಈ ಥರದ್ದೆಲ್ಲ ಸ್ಪೆರ್ಮೆಂಟ್ ಟೀ ಈ ಥರದ್ದೆಲ್ಲ ನಮಗೆ ಹೊಟ್ಟೆ ಹಂಗರ್ನೇ ಸಹ ಕಂಟ್ರೋಲ್ ಮಾಡಿ ಸೊ ಒಳ್ಳೆ ಎನರ್ಜಿನ ಕೊಡುತ್ತೆ. ಸೊ ನಾನು ಇವಾಗ ಕುತ್ಕೊಂಡು ಕುಡಿತಾ ಇದ್ದೆ, ಆದರೆ ಏನಂದರೆ ಸ್ವಲ್ಪ ಕಹಿ ಇರುತ್ತೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಜಿಮ್ ಕಡೆ ಹೊರಟೆ. ಸೊ ಜಿಮ್ಮಲ್ಲಿ ಇವತ್ತು ನಂದು ಟ್ರೈಸಿಪ್ಸ್ ಆ್ಯಂಡ್ ಚೆಸ್ಟ್ ವರ್ಕೌಟ್ ಇತ್ತು. ಸೊ ಟ್ರೈಸಿಪ್ಸ್ ವರ್ಕೌಟ್ನ ಮುಗಿಸಿ ಇವಾಗ ನಾನು ಚೆಸ್ಟ್ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗೆ ಇವತ್ತು ನಾನು ಒಂದು ಸ್ವಲ್ಪ ಪುಷ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಕೂಡ ನಾನು ಜಾಸ್ತಿ ತೊಗೊಂಡಿದ್ದೆ. ಹಾಗೆ ಲೇಡೀಸು ವೆಯ್ಟ್ ಲಿಫ್ಟ್ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ನಮ್ಮ ಬಾಡಿ ಟೋನಿಂಗ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸ್ಪೆಷಲಿ ಲೇಡೀಸ್ಗಳು ವೆಯ್ಟ್ ಲಿಫ್ಟನ್ನ ಮಾಡಬೇಕು. ಏಕೆಂದರೆ ನಾವು ಮನೇಲಿ ಅಂಥ ವೆಯ್ಟ್ ಲಿಫ್ಟ್ ಆ ಥರದ್ದು ಏನು ನಾವು ಕೆಲಸ ಮಾಡಲ್ಲ. ಮನೇಲಿ ಆಲ್ರೆಡಿ ಪಾತ್ರೆ ತೊಳೆಯೋದು, ಮನೆ ಕಸ ಗುಡಿಸೋದು, ಬಟ್ಟೆ ಒಗೆಯೋದು ಈ ಥರ ಕೆಲಸಗಳಿರುತ್ತೆ. ನಾವು ವೆಯ್ಟ್ ಲಿಫ್ಟನ್ನ ಮಾಡೋದ್ರಿಂದ ಸೊ ನಮ್ಮ ಮಜಲ್ ಗ್ರೋತು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನೀವು ಪ್ರೋಟೀನು ಕೂಡ ಕೊಡಬೇಕು. ಸೊ ಮತ್ತು ನಿಮ್ಮ ಬಾಡಿ ಟೋನಿಂಗ್ ಬರುತ್ತೆ, ಮತ್ತು ನಿಮ್ಮ ಏಜ್ನಿಂಗ್ ಕಂಟ್ರೋಲ್ ಆಗುತ್ತೆ. ಇವಾಗ ನೋಡಿ, ಸೊ ಜಿಮ್ ಮಾಡೋರೆಲ್ಲ ಅಂದರೆ ಬೇರೆ ಲೇಡೀಸ್ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ವರ್ಷದಿಂದ ಜಿಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಫೇಸ್ನ ನೋಡಿ, ಅವರು ವಯಸ್ಸಾಗಿದೆ ಅನ್ನೋ ಥರ ಗೊತ್ತೇ ಆಗೋಲ್ಲ, ಅಷ್ಟು ಹಿಂಗಾಗಿ ಕಾಣಿಸ್ತಾ ಇರ್ತಾರೆ. ಸೊ ಜಿಮ್ ಮಾಡೋದ್ರಿಂದ ಅಷ್ಟೆಲ್ಲ ಬೆನಿಫಿಟ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಬಂದೆ. ಸೊ ಇವಾಗ ನೈಟಿಗೆ ನಾನು ಸಲಾಡ್ನ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಆ್ಯಕ್ಚುಲಿ ಸೋಯಾದು ಸಲಾಡ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಚಾಟ್ಸ್ ಥರ ಮಾಡ್ಕೊಂಡು ತಿನ್ನೋಣ ಇವಾಗ ಅಂತ. ನಾನು ಬರೋ ಅಷ್ಟೊತ್ತಿಗೆ ಕ್ಯೂಟಿ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ಲು. ನಾನು ಜಿಮ್ಮಿಂದ ಬರೋ ಅಷ್ಟೊತ್ತಿಗೆ ಅವಳು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿರ್ತಾಳೆ. ಸೊ ಅದೇ ಥರ ಬಾಯ್ಲ್ ಮಾಡಿ ಇಟ್ಟಿದ್ದಾಳೆ. ಆ ವೆಜಿಟೇಬಲ್ಸ್ಗೆ ಪ್ರೋಟೀನ್ ಆಗಿ ಇವತ್ತು ನಾನು ಪನ್ನೀರೆಲ್ಲ ಸೋಯಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಒಂದೇ ಒಂದು ಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಸೊ ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಬೇಯಿಸಿ ಸೊ ನೀರೆಲ್ಲ ಚೆನ್ನಾಗಿ ಹಿಂಡಿ ತೆಗೆದಿರೋ ಅಂತ ಸೋಯಾನ ಹಾಕ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ಇದು. ಸೊ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಕ್ಯೂಟಿ ಮತ್ತು ನನಗೆ. ಇವಾಗ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ನೀರೇನಿದೆ ಅದು ವಾಟರ್ ಕಂಟೆಂಟ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ. ಇದಕ್ಕೆ ಉಪ್ಪಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಡಿ. ಸೊ ಆಯಿಲ್ನ ನೋಡ್ತಾ ಇರ್ಬೋದು ನಾನು ಆಯಿಲ್ ಎಷ್ಟು ಹಾಕೊಂಡಿದ್ದೀನಿ ಅಂತ. ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡಿದ್ದು ನಾನು. ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸೊ ಸೋಯಾ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಸೊ ಇವತ್ತು ನನ್ನ ಪ್ರೋಟೀನ್ ಸೋರ್ಸ್ ಬಂದ್ಬಿಟ್ಟು ಸೋಯಾ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಪ್ರೋಟೀನ್ ಅಷ್ಟೇ ಬಾಡಿ ಕೊಟ್ಟಿರೋದು. ಹಾಗಾಗಿ ಇವತ್ತು ಮಂಡೇ ಆಗಿರೋದ್ರಿಂದ ನೋ ನಾನ್ ವೆಜ್, ಎಗ್ ಏನು ತಿನ್ನಲ್ಲ. ಅದ್ರದ್ದು ಎಣ್ಣೆ ಹಾಕಿರಲ್ಲ. ಎಣ್ಣೆ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಘಾಟ್ ಬರುತ್ತೆ. ಸೊ ಒಂಚೂರು ಎಣ್ಣೆ ಹಾಕಿದ್ದೀನಲ್ಲ, ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಅದು ಘಾಟ್ ಬರ್ತಾ ಇದೆ. ಸೊ ಹಾಗಾಗಿ ಮಂಡೇ ಆಗಿರೋದ್ರಿಂದ ಇವತ್ತು ನಮ್ಮದು ಮೇನ್ ಸೋರ್ಸ್ ಬಂದ್ಬಿಟ್ಟು ಇವತ್ತು ಸೋಯಾ ಆಗಿರುತ್ತೆ. ಪನ್ನೀರ್ ಡೈಲಿ ತಿಂದು ಒಂಥರ ಬೋರ್ ಇಟ್ಬಿಟ್ಟೈತೆ, ಅದಕ್ಕೆ ಇವತ್ತು ಪನ್ನೀರ್ ಬೇಡ ಅಂದ್ಬಿಟ್ಟು ಸೊ ಇದನ್ನ ಮಾಡ್ಕೊತಾ ಇರೋದು. ಇದು ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಿಗೆ ಬೇಕಾದ್ರೂ ಇದನ್ನ ತಿನ್ಬೋದು, ಬ್ರೇಕ್ಫಾಸ್ಟ್ ಟೈಮಿಗೆ ಬೇಕಾದ್ರೂ ಈ ಥರ ಮಾಡ್ಕೊಂಡು ತಿನ್ಬೋದು, ನೈಟ್ ಡಿನ್ನರ್ಗೂ ಕೂಡ ತಿನ್ಬೋದು. ಸೊ ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. ವೆಜಿಟೇರಿಯನ್ಸ್ಗಿಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಸೋಯಾ. ಸೊ ಹಾಗಂತ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದು ಇಟ್ಸ್ ನಾಟ್ ಗುಡ್. ಸೊ ವೀಕ್ಲಿ 3-4 ಟೈಮ್ಸ್ ಕನ್ಸ್ಯೂಮ್ ಮಾಡ್ಬೋದು. ಸೊ ನಮ್ಮ ಸೋಯಾ ಒಳ್ಳೆ ಪಾಪ್ಕಾರ್ನ್ ಥರ ಚೆನ್ನಾಗಿ ರೆಡಿಯಾಗಿದೆ. ಇದು ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ, ಸ್ವಲ್ಪ ಚಿಕನ್ ಥರ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ. ಸೊ ಬನ್ನಿ ಇವಾಗ ತಿನ್ನೋಣ. ಸೊ
ನಮ್ಮ ಕ್ಯೂಟಿ ಆಲ್ರೆಡಿ ಇದು ಮಾಡಿ ಇಟ್ಟಿರೋದ್ರಿಂದ ಸೊ ಇವಾಗ ಸ್ವಲ್ಪ ವೆಜಿಟೇಬಲ್ ಬಾಯ್ಲ್ಡ್ ವೆಜಿಟೇಬಲ್ ಜೊತೆ ಸೊ ಏನೋ ತಗೊಳ್ಳೋಣ. ಸೊ ಇವತ್ತಿನ ನನ್ನ ಡಿನ್ನರ್ ಪ್ಲೇಟ್ ಈ ಥರ. ಆ್ಯಕ್ಚುಲಿ ಇವತ್ತು ನಾವು ಸೋಯಾನ ಬೇರೆ ಥರ ಮಾಡ್ಕೊಬೇಕು ಅಂತಂದರೆ ಚಾಟ್ಸ್ ಥರ ಮಾಡ್ಕೊಂಡು ತಿನ್ನೋಣ ಅಂತ. ಬಟ್ ಆಲ್ರೆಡಿ ಕ್ಯೂಟಿ ವೆಜಿಟೇಬಲ್ ಸ್ಪೇಸ್ ಇಟ್ಟಿರೋದ್ರಿಂದ ಸೊ ಇವತ್ತು ವೆಜಿಟೇಬಲ್ ಜೊತೆನೇ ಮ್ಯಾನೇಜ್ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೆ ಬೇಕಾದ್ರೆ ಡ್ರೆಸ್ಸಿಂಗ್ ಬೇಕಾದ್ರೂ ನೀವು ಹಾಕ್ಕೋಬೋದು. ಸೊ ನಾನು ಹೀಗೆ ಸ್ವಲ್ಪ ಸಾಲ್ಟ್ ಸ್ಪ್ರಿಂಕ್ಲಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸಾಲ್ಟ್ ಏನು ಹಾಕಿಲ್ಲ, ಹಾಗೆ ವಾಟರಲ್ಲಿ ಬಾಯ್ಲ್ ಮಾಡಿರೋದು ಅಷ್ಟೇ. ಸೊ ಚೆನ್ನಾಗಿರುತ್ತೆ, ಉಪ್ಪು ಕಲರ್ ಚೆನ್ನಾಗಿದ್ದಿರುತ್ತೆ. ಆ್ಯಕ್ಚುಲಿ ಸೋಯಾಗೆ ಜಾಸ್ತಿ ಆಯಿಲ್ ಹಾಕೋದಕ್ಕಿಂತ ಒಂದು ಚೂರು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಕ್ಯೂಟಿ ಧನಿಯಾ ವಾಟರ್ನು ಕೂಡ ಬಾಯ್ಲ್ ಮಾಡಿಬಿಟ್ಟು ಇಟ್ಬಿಟ್ಟವಳೆ. ಧನಿಯಾನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ನೀರು ತೆಗೆದು ಕೂಡ ಇಟ್ಟಿದ್ದಾಳೆ. ನನ್ನ ಜೊತೆಗೆ ಕ್ಯೂಟಿನೂ ಕೂಡ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಕ್ಯೂಟಿ ಪ್ಲೇಟ್ ತೋರಿಸ್ತಿದ್ದು, ಕ್ಯೂಟಿ ಪ್ಲೇಟ್ ನೋಡಿ ಇಲ್ಲಿ. ಅವಳು ಕೂಡ ಸೋಯಾ ಹಾಗೇನೆ ಬಾಯ್ಲ್ಡ್ ವೆಜಿಟೇಬಲ್ಸು. ನಾನೇನು ರೂಟೀನ ಫಾಲೋ ಮಾಡ್ತಾಯಿದ್ದೀನಿ ಅದೇನೇ ಫುಡ್ ರೂಟೀನ ಅವಳು ಕೂಡ ಫಾಲೋ ಮಾಡ್ತಾ ಇದ್ದಾಳೆ. ಸೊ ರೈಸನ್ನ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಅಲ್ಲ ಕ್ಯೂಟಿ? ಹಾಂ, ಈಗ ರೈಸ್ನ ಕಮ್ಮಿ ಮಾಡಿ ಸೊ ಸಲಾಡ್ಸು ಈ ಥರದ್ದೆಲ್ಲ ತಿಂತಾ ಇದ್ದಾಳೆ. ಹಾಗೆಯೇ ಡಿಟಾಕ್ಸ್ಲಿಗೂ ಕೂಡ ಕುಡಿತಾ ಇದ್ದಾಳೆ. ಹೇಗಿದೆ ಡಯಟ್ ಫುಡ್ಡು? ಸಖತ್ತಾಗಿದೆ ತಾನೇ? ಈ ಥರ ಇದ್ರೆ ಆರಾಮಾಗಿ ಮಾಡ್ಬೋದು ಡಯಟು. ಸೊ ಈ ಥರ ಇದ್ರೆ ಆರಾಮಾಗಿ ಡಯಟ್ನ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಕ್ಯೂಟಿನೂ ಕೂಡ ಸ್ವಿಚ್ ಆಗಿದ್ದಾಳೆ. ನಾವೊಂದು ಹೆಲ್ದಿ ರೊಟೀನ ಸ್ಟಾರ್ಟ್ ಮಾಡಿದರೆ ನಮ್ಮ ಜೊತೆ ನಮ್ಮ ಮಕ್ಕಳು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಕ್ಯೂಟಿ ಸ್ಟಾರ್ಟ್ ಮಾಡಿದ್ದಾಳೆ. ನಮ್ಮ ವೃದ್ಧಿ ಮೊದಲಿಂದನೂ ಅವಳು ಹೆಲ್ದಿ ವರ್ಷನೇ. ಯಾವಾಗ ನೋಡು ಕುಕ್ಕುಂಬರು ಕ್ಯಾರೆಟು. ಅಮ್ಮ ಏನು ಬಾಕ್ಸಿಗೆ ಏನು ಸ್ನ್ಯಾಕ್ಸ್ ಕೊಡಲಿ, ಅಮ್ಮ ಕುಕ್ಕುಂಬರು ಕ್ಯಾರೆಟ್ ಹಾಕು, ಏನು ಜಂಕ್ ಫುಡ್ ಏನು ಬೇಡಮ್ಮ ನನಗೆ. ಸೊ ಸ್ವೀಟ್ ಅಂತ ಅವಳು ತಿನ್ನೋದೇ ಇಲ್ಲ. ಹಾಗಾಗಿ ಅವಳು ಮೊದಲೇ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಇನ್ನು ನಮ್ಮ ಬಾಸು ಅಂತೂ ಸ್ವೀಟ್ ಭೂತ. ಸೊ ಸ್ವೀಟಲ್ಲೇ ಮುಳುಗಿ ಎದ್ದು ಬಿಡ್ತಾನೆ ಹಾಗೆ. ನಮ್ಮ ಕ್ಯೂಟಿನೂ ಸ್ವೀಟ್ ಎಲ್ಲ ಅಷ್ಟೊಂದು ತಿನ್ನಲ್ಲ. ಬಟ್ ಅವಳಿಗೆ ಇಷ್ಟ ಆಗಿದ್ದು ಜಾಸ್ತಿ ಜಂಕ್ ತಿಂತಾಯಿದ್ದು. ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ. ಸ್ಟಾಪ್ ಮಾಡಿಬಿಟ್ಟು ನಮ್ಮ ಥರನೇ ಹೆಲ್ದಿ ಪ್ಲೇಟ್ನ ಸ್ಟಾರ್ಟ್ ಮಾಡಿದ್ದಾಳೆ.